ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ನುಗ್ಗೆ ಸೊಪ್ಪು ಚಟ್ನಿ ಪುಡಿ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡಿ, ಫಸ್ಟಾಗಿ ಕಿತ್ಕೊಬಂದು ಈ ಥರ ಬಿಡಿಸಿಟ್ಕೊಂಡಿದ್ದೀನಿ. ಹಾಗಿದ್ರೆ ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಪ್ಯಾನ್ ಇಟ್ಕೊತಾ ಇದ್ದೀನಿ. ಸ್ವಲ್ಪ ಪ್ಯಾನ್ ಬಿಸಿ ಆದಮೇಲೆ ಪ್ಯಾನ್ ಬಿಸಿ ಆಗಲಿ, ಅಲ್ಲಿ ಅಷ್ಟೊತ್ತಿಗೆ ನಾನು ಇದು ಏನೇನು ಬೇಕಂತ ತೋರಿಸ್ತೀನಿ. ಮೊದಲಿಗೆ ಇದು 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 ಉದ್ದಿನಬೇಳೆ 2 ಟೇಬಲ್ ಸ್ಪೂನು, ಕಡಲೆಬೇಳೆ 2 ಟೇಬಲ್ ಸ್ಪೂನು, ಧನಿಯಾ 2 ಟೇಬಲ್ ಸ್ಪೂನು, ಕೊಬ್ಬರಿ ಒಂದು 5ರಿಂದ 6 ಪೀಸು, ಇದು ಹುರ್ಗಡ್ಲೆ 1 ಟೇಬಲ್ ಸ್ಪೂನು, ತೊಗರಿಬೇಳೆ 2 ಟೇಬಲ್ ಸ್ಪೂನು, 1/2 ಟೇಬಲ್ ಸ್ಪೂನ್ ಜೀರಿಗೆ ಮತ್ತು ಮೆಣಸು, ಮೆಂತ್ಯ ಇಷ್ಟು ತೊಗೊಂಡಿದ್ದೀನಿ. ಇದಿಷ್ಟು ನಾವು ಬಿಸಿ ಮಾಡ್ಕೋಬೇಕು, ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೋಬೇಕು. ಈಗ ಹಾಕ್ತಾ ಇದ್ದೀನಿ. ನೋಡಿ, ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಇದು ಫ್ರೈ ಆಗಿದೆ, ಇಷ್ಟು ಕಲರ್ ಚೇಂಜ್ ಆದರೆ ಸಾಕು. ನಾನು ಇದನ್ನು ಆಫ್ ಮಾಡ್ತೀನಿ. ಆಫ್ ಮಾಡಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೋತೀನಿ. ನೋಡಿ, ಈ ಥರ ಆಗಿದೆ, ನೋಡ್ಬೋದು. ಇಷ್ಟು ಕಲರ್ ಚೇಂಜ್ ಆಗಿದೆ. ನೆಕ್ಸ್ಟು ಅದೇ ಪ್ಯಾನ್ಗೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಳ್ತೀನಿ. ಹಾಕ್ಕೊಂಡಿದ್ದೀನಿ. ಇದು ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಖಾರಕ್ಕೋಸ್ಕರ. ಇದನ್ನು 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈ ಥರ ರೆಡಿ ಆಗಿದೆ. ಇದು ಇಷ್ಟು ಮಾಡಿಕೊಂಡ್ರೆ ಸಾಕು. ಎಲ್ಲ ಆಫ್ ಮಾಡಲಾ? ನೆಕ್ಸ್ಟು ಇದು ಬಿಡಿಸ್ಕೊಂಡಿದ್ವಲ್ಲ ನುಗ್ಗೆ ಸೊಪ್ಪು, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಏನಂತಾರೆ, ಅದನ್ನು ಫುಲ್ ಡ್ರೈ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಈಗ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಫ್ರೈ ಮಾಡ್ಕೋಬೇಕು. ಇದು ಫುಲ್ ಡ್ರೈ ಆಗಬೇಕು. ಡ್ರೈ ಆಗಿ ಪೌಡರ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ನೋಡಿ, ಇವಳು ಮಾಡ್ತಾ ಇರೋದು ನನ್ನ ಫೇವ್ರೆಟ್. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಇದು ಆ್ಯಕ್ಚುಲಿ ನಮ್ಮ ನೆನ್ನೆ ತೋಟಕ್ಕೆ ಹೋಗಿದ್ವಿ, ಅಲ್ಲಿ ಕಿತ್ಕೊಬಂದಿದ್ದು ನುಗ್ಗೆ ಸೊಪ್ಪು. ಉಪ್ಸಾರು ಮಾಡಿದ್ರು ನೈಟು, ಚೆನ್ನಾಗಿತ್ತು. ಇವಾಗ ಚಟ್ನಿ ಪುಡಿ ಮಾಡ್ತಾ ಇದ್ದಾರೆ, ನೋಡೋಣ ಹೆಂಗಿರುತ್ತೆ ಅಂತ. ಆ್ಯಕ್ಚುಲಿ ಇವಳು ನನ್ನ ತಂಗಿ ಮುಖ ತೋರಿಸ್ತಾ ಇಲ್ಲ. ಇಲ್ಲಿ ನೋಡಿ, ನಾನು ಅಡುಗೆ ಮಾಡ್ತಿದ್ದೆ, ಡಿಸ್ಟರ್ಬ್ ಮಾಡಕ್ಕೆ ಬಂದಿದ್ದಾಳೆ. ನೋಡ್ಬೇಕಂದ್ರೆ ನೀವು ಬನ್ನಿ ಒಂದ್ಸತಿ ನಮ್ಮ ಮನೆಗೆ, ಯಾರಾದ್ರೂ ಅಡ್ರೆಸ್ ಕೊಡ್ತೀನಿ, ಟೇಸ್ಟ್ ಮಾಡೋರುತ್ತೆ ಎಷ್ಟು ಸೂಪರ್ ಆಗಿರುತ್ತೆ ಅಂತ. ಇನ್ನಿಬ್ರು ಮಿಸ್ಸಿಂಗು, ನಾಳೆ ಸಿಗ್ತಾರೆ, ಭಾನುವಾರ ಸ್ಕೂಲ್ಗೆ ಹೋಗಿದ್ದಾರೆ, ಬರ್ತಾರೆ. ಚಟ್ನಿ ಪುಡಿ ನೋಡಿದ ತಕ್ಷಣ ನೋಡಿ ಈ ಥರ ಪೌಡರ್ ಮಾಡ್ಕೋಬೇಕು. ಹಿಂಗಾಗಿದೆ, ಇದು ರೆಡಿ ಆಗಿದೆ. ನಾನು ಪ್ಲೇಟ್ಗೆ ಹಾಕೊತೀನಿ. ಇನ್ನೊಂದು ವಿಷಯ ಹೇಳ್ಬೇಕು ಅಂದರೆ, ಇದು ನಮ್ಮ ಮನೇಲಿ ಮಾಡ್ತಾ ಇರೋದು 10ನೇ ಸತಿ ಅನ್ಕೋತೀನಿ ಚಟ್ನಿ ಪುಡಿನ. ಸೊ ಬೇಗ ಖಾಲಿ ಆಗುತ್ತೆ. ನುಗ್ಗೆ ಸೊಪ್ಪು ನಾನು ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಇದೆ, ಏನು ಮಾಡೋಕ್ಕಾಗಲ್ಲ. ಹೀಗಾಗಿದೆ. ಇದು ಫುಲ್ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೋಬೇಕು.
ಜಾರು ಇದು ಒಳಕ್ಕೆ ಹಾಕ್ತಾ ಇದ್ದಾಳೆ ಇವಾಗ. ಇದು ಫುಲ್ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೋಬೇಕು, ಇಲ್ಲಾಂದ್ರೆ ಅದು ನೀಟಾಗಿ ಪೌಡರ್ ಆಗಲ್ಲ. ಇದು ಯಾಕೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಈ ರೆಸಿಪಿ ಬಾಣಂತಿಯರಿಗೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟು. ಮತ್ತೆ ತುಂಬಾ ಹೆಲ್ದಿ ಫುಡ್, ಚೆನ್ನಾಗಿರುತ್ತೆ. ಯಾಕಂದ್ರೆ ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ಹಾಲು ಜಾಸ್ತಿ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇದು ಅವರಿಗೆ ತುಂಬಾ ಒಳ್ಳೆಯದು. ಇದು ಇನ್ನೊಂದು ಏನು ಹೇಳಬೇಕು ಅಂದರೆ ನಮ್ಮ ಮನೇಲಿ ಟೊಮೆಟೊ ಬಾತ್ ಮಾಡಿದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಹಾಕೊಂಡು ತಿಂತಾ ಇರ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಇಬ್ರು ಮಿಸ್ಸಿಂಗ್ ಅವ್ರು ಬರಬೇಕು ನೋಡಿ. ಈ ಥರ ಜಾರೊಳಗೆ ಹಾಕೊಂಡಿದ್ದಾಳೆ ಅವಳು. ಇವಾಗ ಇದು ಪೇಸ್ಟ್ ಮಾಡಿ ಬರ್ತೀನಿ. ಮಾಡ್ತಾ ಇದ್ದಾಳೆ ಇವಾಗ. ತುಂಬ ಖಾರ ಇದೆ ಅಲ್ವಾ, ಅದಕ್ಕೋಸ್ಕರ ಘಾಟು ನೋಡಿ ಈ ಥರ ರಫ್ ಆಗಿ ಪೌಡರ್ ಆಗಿದೆ. ಇದಕ್ಕೆ ಈಗ ಸಾಲ್ಟ್ ಹಾಕೋಬೇಕು, ರುಚಿಗೆ ಎಷ್ಟು ಬೇಕಷ್ಟು ಹಾಕೋತಾ ಇದ್ದೀನಿ. ಸಾಲ್ಟ್ ಹಾಕೊಂಡು ಇನ್ನೊಂದು ಸ್ವಲ್ಪ ಪೌಡರ್ ಮಾಡಬೇಕು. ರುಬ್ಬಾಗಿದೆ ಇವಾಗ ಎತ್ಕೊಬತ್ತವಳೆ ನೋಡಿ. ಈ ಥರ ಪೌಡರ್ ಆಗಿದೆ, ಸಾಕು. ಈ ಥರ ಪೌಡರ್ ಆದರೆ ಸಾಕು ನೋಡಿ. ಆ್ಯಕ್ಚುಲಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂದರೂ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ವಾ ಎಷ್ಟು ಸೂಪರಾಗಿ ಆಗಿದೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಎಕ್ಸ್ಪೆಷಲಿ ಬಾಣಂತಿರಿಗೆ ಜಾಸ್ತಿ ಹಾಲು ಬರುತ್ತೆ ಇದನ್ನು ತಿನ್ನೋದ್ರಿಂದ. ಈಗ ಆಗಿದೆ. ಇದು ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಟೊಮೆಟೊ ಬಾತ್ಗೂ ಅಷ್ಟೇ. ಇದನ್ನ ನಾನು ಇವಾಗ ಸರ್ವ್ ಮಾಡ್ತೀನಿ, ನೀವು ನೋಡ್ಬೋದು ನೋಡಿ. ಇದಕ್ಕೋಸ್ಕರ ಇವತ್ತು ನಾನು ಕಂಪ್ಯೂಟರ್ ಕ್ಲಾಸ್ಗೆ ಚಕ್ಕರ್ ಹಾಕಿದ್ದೀನಿ. ಸಂಜೆಗೆ ಟೊಮೊಟೊ ಬಾತ್ ಮಾಡ್ಬಿಟ್ಟು ತಿಂತಾ ಇರೋದೆ. ಯಾರಿಗಾರು ಬೇಕು ಅಂದರೆ ಫೋನ್ ಮಾಡಿ, ನಂಬರ್ ಹಾಕ್ತೀವಿ. ನೋಡಿ ಫ್ರೆಂಡ್ಸ್ ಯಾವ ಥರ ಆಗಿದೆ ಅಂತ ನೋಡ್ಬೋದು. ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಟೇಸ್ಟ್ ಮಾಡ್ತೀನಿ ಇವಾಗ. ಸೂಪರಾಗಿದೆ. ಅವಳು ಮುಖ ತೋರಿಸ್ತಿಲ್ಲ, ಇಲ್ಲಿ ನೋಡಿ ತುಂಬ ಚೆನ್ನಾಗಾಗಿದೆ. ಎಷ್ಟು ಪೌಡರ್ ಥರ ಆಗಿದೆ ಅಂದರೆ ಎಲ್ಲ ಫುಡ್ ಜೊತೆನೂ ಹಾಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಹೆಲ್ತ್ಗೂ ಅಷ್ಟೇ ತುಂಬ ಅಂದರೆ ತುಂಬ ಒಳ್ಳೆ